ಅಸುರ ಸರ್ವೋಚ್ಚ ಅಧಿಪತಿ. ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 1 ವಾರ ಮುಕ್ತಾಯಗೊಂಡಿದೆ. 2ನೇ ವಾರದ ಶುರುವಿನಲ್ಲಿ ಕಾಕ್ರೋಚ್ ಸುಧಿಗೆ ಬಿಗ್ ಬಾಸ್ ಅಸುರಾಧಿಪತಿ ಪಟ್ಟ ನೀಡಿದ್ದಾರೆ. ಅಸುರ ಸರ್ವೋಚ್ಚ ಅಧಿಪತಿ. ಹೌದು, ಬಿಗ್ ಬಾಸ್ ಶುರುವಾದ ಮೊದಲ ವಾರಕ್ಕೆ ಕಾಕ್ರೋಚ್ ಸುಧಿ ಫಿನಾಲೆ ಮೊದಲ ಕಂಟೆಂಟರ್ ಆಗಿ ಆಯ್ಕೆಯಾಗಿದ್ದರು. ಹೀಗಾಗಿ 2ನೇ ವಾರದ ಶುರುವಿನಲ್ಲೇ ಕಾಕ್ರೋಚ್ ಸುಧಿಗೆ ಬಿಗ್ ಬಾಸ್ ಅಸುರಾಧಿಪತಿ ಪಟ್ಟ ನೀಡಿದ್ದಾರೆ. ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ ಪ್ರೊಮೋದಲ್ಲಿ ಬಿಗ್ ಬಾಸ್ ಮನೆಯ ಮೊದಲ ಫೈನಲಿಸ್ಟ್ ಆಗಿರುವ ಸುಧಿ ಇನ್ನು ಮುಂದೆ ಅಸುರ ಸರ್ವೋಚ್ಚ ಅಧಿಪತಿ ಎಂದಿದ್ದಾರೆ. ಕಾಕ್ರೋಚ್ ಸುಧಿಗೆ ಅಸುರಾಧಿಪತಿ ಪಟ್ಟ ನೀಡುತ್ತಿದ್ದಂತೆ ಮನೆಯ ವಾತಾವರಣವೇ ಬದಲಾಗಿದೆ. ಈಗ ಸುದ್ದಿ ಮಾಡಿದ್ದೇ ನಿಯಮ, ಆಡಿದ್ದೇ ಆಟವಾಗಿದೆ.